ನಿನ್ನೆ 23ರಂದು ನಡೆದಂಥ ಕಾರ್ಕಳದಲ್ಲಿ ನಡೆದಂಥ ಒಂದು ಅತ್ಯಾಚಾರ ಪ್ರಕರಣ ಈಗ ಬಯಲಿಗೆ ಬಂದಿದೆ. ಅತ್ಯಂತ ಬರ್ಬರವಾಗಿ, ಹೇಯವಾಗಿ, ಕ್ರೌರ್ಯವಾಗಿ ಇದು ಸಾಮೂಹಿಕ ಅತ್ಯಾಚಾರ ಅಂತನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಲ್ತಾಫ್ ಅನ್ನುವಂಥ ಒಬ್ಬ ವ್ಯಕ್ತಿ ಹಿಂದೂ ಯುವತಿಯನ್ನ ಇನ್ಸ್ಟಾಗ್ರಾಮ್ದಲ್ಲಿ ಪರಿಚಯ ಮಾಡಿಕೊಂಡು ಅವಳನ್ನು ಕರ್ಕೊಂಡು ಹೋಗಿ ಕಾಡಿನಲ್ಲಿ ಯಾವುದೋ ಮತ್ತು ಬರುವಂಥ ಔಷಧವನ್ನು ಕೊಟ್ಟು ಅವನ ಜೊತೆಗೆ ಅವನ ಗೆಳೆಯರು ಇದ್ದಾರೆ ಅಂತನ್ನುವಂಥದ್ದಿದೆ. ಅದು ಬಹಿರಂಗ ಆಗಬೇಕು. ಸೊ ಇದೊಂದು ಅತ್ಯಂತ ಹೇಯ ಕೃತ್ಯ. ಇದನ್ನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಹಿಂದೂ ಹುಡುಗಿಯರಿಗೆ ಒಂದು ಎಚ್ಚರಿಕೆಯ ಗಂಟೆ ಇದು. ಕಳೆದ 25 ವರ್ಷದಿಂದ ನಾವು ಹೇಳ್ತಾ ಇದ್ದೀವಿ, ಯಾರನ್ನು ಪ್ರೀತಿ ಮಾಡಬೇಕು, ಯಾರವರು ಅಂತನ್ನೋದು ಯೋಚನೆ ಮಾಡಿ ಇಲ್ಲಿವರೆಗೆ ಆದಂಥ ಘಟನೆಗಳು ನಿಮ್ಮ ಇನ್ನೂ ಕಣ್ಣು ತೆರೆಸ್ತಾ ಇಲ್ಲ ಅಂತಂದ್ರೆ ಏನು ಹೇಳೋದು ಇದಕ್ಕೆ? ಒಬ್ಬ ಅಲ್ತಾಫ್ ಇದ್ದಾನೆ, ಇನ್ಸ್ಟಾಗ್ರಾಮ್ದಲ್ಲಿ ಗೊತ್ತಾದ ತಕ್ಷಣನೇ ಅವನು ಅಲ್ತಾಫ್ ಇದ್ದಾನೆ ಅಂತಂದ್ರೆ ಅವನು ರೇಪ್ ಮಾಡಕ್ಕೆ, ಕೊಲೆ ಮಾಡಕ್ಕೆ, ಅವನ ಅದಕ್ಕೋಸ್ಕರನೇ ನಿಮ್ಮ ಪರಿಚಯ ಮಾಡ್ಕೊಂಡಿದ್ದಾನೆ ಅಂತನ್ನುವಂಥದ್ದು ಕೂಡ ಇಲ್ಲಿವರೆಗೆ ನಡೆದಂಥ ಘಟನೆಗಳ ನೇಹಾ ಪ್ರಕರಣ. 23 ಬಾರಿ ಚಾಕು ಹಾಕಿದಾನು. ಸೊ ಇವರಿಗೆ ಪ್ರೀತಿ ಪ್ರೇಮ ಅಲ್ಲ, ಇದೊಂದು ಜಿಹಾದ್ ಇದು. ಸೊ ಹಿಂದೂ ಹೆಣ್ಣು ಮಕ್ಕಳನ್ನ ವ್ಯವಸ್ಥಿತವಾಗಿ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಸಿಕ್ಕಾಕ್ಸಿ ಮತಾಂತರ ಮಾಡುವಂತಹದ್ದು, ಮಕ್ಕಳನ್ನು ಹಿಡಿಯುವಂತಹದ್ದು, ಕೊಲೆ ಮಾಡುವಂತಹದ್ದು, ಭಯೋತ್ಪಾದನೆಗೆ ಉಪಯೋಗಿಸುವಂತಹದ್ದು, ಇದು ಇಸ್ಲಾಮಿನ ಕೃತ್ಯ ಅಂತನ್ನುವಂಥದ್ದು ಹೊರಗೆ ಬಂದಿದೆ, ಬಹಿರಂಗ ಆಗಿದೆ, ಕೋರ್ಟಿಗೆ ಹೋಗಿದೆ, ಸುಪ್ರೀಂ ಕೋರ್ಟ್ ಹೇಳಿದೆ. 2 ರಾಜ್ಯ ಇವತ್ತು ಕಾನೂನುಗಳನ್ನು ಮಾಡಿದ್ದಾರೆ. ಸೊ ಇಷ್ಟಾದರೂ ಕೂಡ ಹಿಂದೂ ಹುಡುಗಿಯರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತಂದ್ರೆ ಇನ್ನೇನು ಹೇಳೋದು? ಇನ್ನಾದರೂ ಪಾಠ ಕಲೀರಿ, ಇನ್ನಾದರೂ ಯೋಚನೆ ಮಾಡಿ. ಪಾಶ್ಚಾತ್ತಾಪ ಪಡೋಕ್ಕಿಂತ ಮುಂಚೆ ಯಾರು ಏನು ಅಂತನ್ನುವಂಥದ್ದು ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಹಿಂದೂ ಹುಡುಗಿಯರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನು 2ನೇದು, ಇಸ್ಲಾಂ ಇವತ್ತು ಈ ರೀತಿಯ ಪ್ರಕ್ರಿಯೆ ಮಾಡ್ತಾ ಇರುವಂತಹದ್ದಕ್ಕೆ ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ಸೊ ಇದನ್ನು ತಡಿಬೇಕು. ಮುಲ್ಲಾ ಮೌಲ್ವಿಗಳಾಗ್ಲಿ, ಮುಸ್ಲಿಂ ಮುಖಂಡರಾಗ್ಲಿ ಇದನ್ನ ಕೂಡಲೇ ಈ ರೀತಿಯ ಪ್ರಕ್ರಿಯೆ ಆಗುವಂತಹದನ್ನ ತಡಿಬೇಕು. ಸೊ ಇದು ಅತಿಯಾಗಿ ಆಗ್ತಾ ಇದೆ ಅಂತನ್ನುವಂಥದ್ದು ಕಾಣಿಸ್ತಾ ಇದೆ. ಕರ್ನಾಟಕದಲ್ಲಿ ವಿಶೇಷವಾಗಿ ಒಂದೇ ವಾರದಲ್ಲಿ 18 ಘಟನೆಗಳಾಗಿದ್ದಾವೆ. ಸೊ ಇದು ಭಯಾನಕವಾಗಿ ತಿರುಗ್ತಾ ಇದೆ. ಇದನ್ನ ನಾನು ಹೇಳೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಬೇಡಿ, ಅಥವಾ ಮೇಲಿನವರು ಯಾವುದೋ ಸರ್ಕಾರದ ಗೃಹ ಮಂತ್ರಿ ಅಥವಾ ಮುಖ್ಯಮಂತ್ರಿ ಒತ್ತಡದಿಂದ ನೀವು ಮುಚ್ಚಾಕುವಂತ ಪ್ರಯತ್ನವನ್ನ ಮಾಡಬೇಡಿ. ಸೊ ನ್ಯಾಯ ಆ ಮಗಳಿಗೆ ನ್ಯಾಯ, ಆ ಸ್ತ್ರೀಗೆ ನ್ಯಾಯ, ಹುಡುಗಿಗೆ ಸಿಗಬೇಕು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಗಳು ಬರೀ ಪ್ರತಿಭಟನೆ ಮಾಡಿದರೆ ಸಾಲುವುದಿಲ್ಲ. ಕಾರ್ಕಳದ ಮುಸ್ಲಿಮರಿಗೆ ವ್ಯಾಪಾರ ವ್ಯವಹಾರದಲ್ಲಿ ಬಹಿಷ್ಕಾರ ಹಾಕಿ, ಎಲ್ಲಿವರೆಗೆ ಆ ಅತ್ಯಾಚಾರಿಗಳ ಮನೆಗೆ ಬಹಿಷ್ಕಾರ ಹಾಕುವುದಿಲ್ವೋ, ಅತ್ಯಾಚಾರ ಮನೆಗಳನ್ನ ನೀವು ಶಿಕ್ಷೆಗೊಳಪಡಿಸುವುದಿಲ್ವೋ, ಅಲ್ಲಿವರೆಗೆ ಮುಸ್ಲಿಮರ ಜೊತೆಗೆ ವ್ಯಾಪಾರ ವ್ಯವಹಾರವನ್ನ ಮಾಡಬೇಡಿ ಅಂತನ್ನುವಂಥದ್ದು ಡಿಕ್ಲೇರ್ ಮಾಡಬೇಕು ಹಿಂದೂ ಸಂಘಟನೆಗಳು ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದರ ಜೊತೆಗೆ ಕೋರ್ಟ್ ಕೂಡ ಬಹಳ ಗಂಭೀರವಾಗಿ ತಗೊಂಡು ಕೂಡಲೇ ನಿರ್ಣಯವನ್ನು ತಗೊಂಡು ಅವನನ್ನ ಗಲ್ಲಿಗೇರಿಸಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಕೋರ್ಟ್ ನ್ಯಾಯ ವಿಳಂಬದ ಪರಿಣಾಮದಿಂದನೇ ಮೇಲಿಂದ ಮೇಲೆ ರೇಪ್ ಆಗ್ತಾ ಇರೋದೇ ಕೋರ್ಟು ಕೂಡ ಕಾರಣ, ಜವಾಬ್ದಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಈ ಕೇಸ್ನಲ್ಲಿ ಕಾರ್ಕಳದ ಈ ಅಲ್ತಾಫನ ಅಥವಾ ಜೊತೆಗಿರುವಂತಹ ಆ ಗೆಳೆಯರ ಇದರಲ್ಲಿ ಯಾವ ವಕೀಲನೂ ಕೂಡ, ಯಾವ ಅಡ್ವೊಕೇಟ್ ಕೂಡ ವಕಾಲತ್ತನ್ನು ಮಾಡಬಾರದು. ನಾರ್ತ್ ಫಸ್ಟ್, ಉತ್ತರ ಕರ್ನಾಟಕದ ಆವಾಜ್.